ನಾನಿವತ್ತು ಯಾರ ಬಗ್ಗೆ ಮಾತಾಡಕ್ ಕುಂತೇನೆ ಅನ್ನೋದು ಆಲ್ರೆಡಿ ನೀವು ತಮ್ಮೇಲೆ ನೋಡಿರ್ತೀರಿ, ನಿಮ್ಗೆ ಗೊತ್ತಿರೈತಿ. ಅಭಿಮಾನಿಗಳ ಆರಾಧ್ಯ ದೈವ, ಚಾಲೆಂಜಿಂಗ್ ಸ್ಟಾರ್, ಬಾಕ್ಸ್ ಆಫೀಸ್ ಸುಲ್ತಾನ್, ಡಿ ಬಾಸ್ ಅಂತ ಕರೆಸಿಕೊಳ್ಳೋ ದರ್ಶನ್ ತೂಗುದೀಪ ಅವರ ಬಗ್ಗೆ ಬರ್ರಿ. ಅವರು ಹುಟ್ಟಿ ನಿಂತ್ರ ಇಲ್ಲಿವರೆಗೂ ನನಗ್ ಗೊತ್ತಿದ್ದಷ್ಟು ಮಾಹಿತಿಯನ್ನು ನಿಮಗೆ ತಿಳಿಸ್ಕೊಡ್ತೇನೆ. ಸಾಧನೆ ಅನ್ನೋದು ಹುಟ್ಟದಾಗ ಹಣೆ ಬರಹದಲ್ಲಿ ಆಗಲಿ, ಹಸ್ತರೇಖೆಗಳ ಮೇಲೆ ಆಗಲಿ ಅಚ್ಚಾಗಿರಂಗಲ್ಲ. ಬರೀ ಹುಟ್ಟಿ ನಿಂತ್ರ ಯಾರು ಸ್ಟಾರ್ ಆಗಂಗಲ್ಲ. ಹುಟ್ಟಿದ ನಂತರ ನಮ್ಮ ಬದುಕನ್ನ ಹೇಗೆ ಕಟ್ಟಿ ಬೆಳೆಸ್ತೀವಿ, ಕಾಣೋ ಕನಸನ್ನ ಹೇಗೆ ಪೋಷಿಸ್ತೀವಿ ಅನ್ನೋದ್ರ ಮೇಲೆ ಸಾಧನೆ ಅನ್ನೋ ನಕ್ಷತ್ರ ನಮ್ಮ ಬದುಕಲ್ಲಿ ಮಿಂಚುತ್ತೋ ಇಲ್ವೋ ಅನ್ನೋದು ನಿರ್ಧಾರ ಆಗುತ್ತೆ. 16 ಫೆಬ್ರವರಿ 1977 ಶಿವರಾತ್ರಿ ದಿನ ದರ್ಶನ್ ಹುಟ್ಟುತ್ತಾರೆ. ಇವರು ಹುಟ್ಟಿದ್ದು ಪೊನ್ನಂಪೇಟೆಯ ರಾಮಕೃಷ್ಣ ಸೇವಾಶ್ರಮದಲ್ಲಿ. ಇವರ ತಂದೆ ತೂಗುದೀಪ ಶ್ರೀನಿವಾಸ್ ಅವರು, ತಾಯಿ ಮೀನಮ್ಮ ಅವರು, ಸಹೋದರಿ ದಿವ್ಯಾ ಅವರು ಹಾಗೂ ಸಹೋದರ ದಿನಕರ್ ಅವರು, ಇವರ ಧರ್ಮ ಪತ್ನಿ ವಿಜಯಲಕ್ಷ್ಮಿ ಹಾಗೂ ಪುತ್ರ ವಿನೀಶ್. ಇನ್ನ ಇವ್ರಿಗೆ ಹುಟ್ಟ ಹೆಸರು, ತೊಟಲ್ ಹೆಸರು ಅಂತಾರಲ್ಲ, ಅದು ಹೇಮಂತ್ ಕುಮಾರ್ ಅಂತಂದು ಇಟ್ಟಿದ್ರು. ಆದ್ರ ಸ್ಕೂಲ್ ಒಳಗ ಡಾಕ್ಯುಮೆಂಟ್ಸ್ ಒಳಗೆ ಇರೋದು ಮಾತ್ರ ದರ್ಶನ್ ಅಂತಂದೇ ಹೆಸರು. ಚಿಕ್ಕ ಮಗು ಇದ್ದಾಗ ದರ್ಶನ್ ಕೂಡ ತರ್ಲೆ, ತುಂಟತನ ಎಲ್ಲಾ ಮಾಡ್ತಿದ್ರು. ಅವ್ರ ತಂದೆ ತೂಗುದೀಪ ಶ್ರೀನಿವಾಸ್ ಅವರು ಹೊರಗಡೆ ಹೋದೆ ಅಂದ್ರೆ ಸಾಕು, ಬೀದಿಯಲ್ಲಿರೋ ನಾಯಿಗಳನ್ನೆಲ್ಲ ತರೋದು, ಮನೆ ಗಲೀಜ್ ಮಾಡೋದು, ಅವ್ರನ್ನ ಹಿಡಿಯೋದೇ ಒಂದು ಕೆಲಸ ಆಗ್ಬಿಡೋದು. ಮೀನಮ್ಮ ಅವ್ರಿಗೆ ಅಮ್ಮ ನನ್ಗೆ ಅದನ್ನ ಕೊಡ್ಸು, ಅಮ್ಮ ನನ್ಗೆ ಇದನ್ನ ಕೊಡ್ಸು ಅಂತ ಜೀವ ತಿಂತ ಇದ್ರು. ಆದ್ರೆ ತಂದೆ ಮಕ್ಕಳು ಹಠ ಮಾಡಿದ್ರೆ ಅವ್ರು ಕೇಳಿದ್ದನ್ನ ಕೊಡಿಸು ಅಂತಂದು ಮೀನಮ್ಮ ಅವ್ರ ಕೈಲಿ ದುಡ್ಡು ಕೊಟ್ಟು ಹೋಗಿರ್ತಿದ್ರು. ಕೇಳಿದ್ದ ತಕ್ಷಣ ಅವ್ರು ಕೇಳಿದ್ದ ಅವ್ರಿಗೆ ಸಿಕ್ಬಿಟ್ರೆ ಕಷ್ಟ ಇದೆ, ಕಷ್ಟ ಅರ್ಥ ಮಾಡ್ಕೊಳ್ಳಿ ಅನ್ನೋ ಉದ್ದೇಶಕ್ಕೆ ಮೀನಮ್ಮ ಅವ್ರು ಹಂಗ್ ಮಾಡ್ತಾ ಇದ್ರು. ಇನ್ನ ಇವ್ರ ತಂದೆ ಇರೋವರೆಗೂ ಇವ್ರ ಜೀವನ ಸುಗಮವಾಗಿಯೇ ನಡೀತಿತ್ತು. ಆದ್ರೆ ಒಂದು ಸಾರಿ ಇವರ ತಂದೆ ಅನಾರೋಗ್ಯಕ್ಕೆ ಈಡಾದಾಗಿಂತ ಇವರ ಮನಿ ಪರಿಸ್ಥಿತಿನೇ ಹದಗೆಟ್ಟು ಹೋಗ್ತೈತಿ. ಇವರ ತಂದೆ ಕೂಡಿಟ್ಟಂತ ದುಡ್ಡೆಲ್ಲ ಅವರ ಹಾಸ್ಪಿಟಲ್ ಖರ್ಚಿಗೆನೆ ಎಲ್ಲಾ ಖಾಲಿ ಆಗೋಗುತ್ತೆ. ಜೀವನ ಸಂಕಷ್ಟಕ್ಕೆ ಸಿಗಾಕಿಕೊಳ್ಳುತ್ತೆ. ಮೀನಮ್ಮ ಅವರು ತೂಗುದೀಪ ಶ್ರೀನಿವಾಸ್ ಅವರನ್ನ ಉಳಿಸ್ಕೊಳ್ಳೇಬೇಕು ಅನ್ನೋ ಹಠದಿಂದ ಕೊನೆಗೆ ಮನೆ ಮಾರೋ ಪರಿಸ್ಥಿತಿಗೂ ಬಂದ್ಬಿಡ್ತಾರ. ಇನ್ನ ಇದರಿಂದ ಇವರು ಪೂರ್ತಿ ಜೀರೋ ಆಗ್ಬಿಡ್ತಾರ. ದರ್ಶನ್ ಅವರ ತಂದೆ ಸಿನಿಮಾದಲ್ಲಿ ವಿಲನ್ ಪಾತ್ರ ಮಾಡ್ತಾ ಇರೋದ್ರಿಂದ ದರ್ಶನ್ ಅವರಿಗೆ ಸ್ಕೂಲಲ್ಲಿ ಹುಡುಗರು ಕಿಚಾಯಿಸ್ತಾ ಇದ್ರು, ಕಾಡಿಸ್ತಾ ಇದ್ರು. ಮೊದ್ಲೇ ಶಾರ್ಟ್ ಟೆಂಪರ್ಡ್ ಆದಂತ ದರ್ಶನ್ ಆ ರೇಗಿಸಿದಂತ ಹುಡುಗರ ಜೊತೆ ಜಗಳಕ್ಕೆ ಹೋಗ್ತಾ ಇದ್ರು. ಆ ಜಗಳ ಮನೆಯಲ್ಲಿರುವಂತ ತಂದೆಗೆ ಗೊತ್ತಾಗಿ ತಂದೆ ಹತ್ರ ಚಾಟಿ ಏಟಿ ತಿಂದಿದ್ದು ಉಂಟು. ಚಿಕ್ಕವರಿದ್ದಾಗಲೇ ದರ್ಶನ್ ಅವರಿಗೆ ಪ್ರಾಣಿ ಪಕ್ಷಿಗಳ ಮೇಲೆ ಸಿಕ್ಕಾಪಟ್ಟೆ ಒಲವಿತ್ತು. ಮೈಸೂರಲ್ಲೇ ಜೂ ಇದ್ದ ಕಾರಣ ಮೈಸೂರು ಜೂಗೆ ರೆಗ್ಯುಲರ್ ಆಗಿ ದರ್ಶನ್ ಅವರು ಹೋಗ್ತಾ ಇದ್ರು. ಆ ಜೂಗೆ ಯೂತ್ ಕ್ಲಬ್ ಮೆಂಬರ್ ಕೂಡ ದರ್ಶನ್ ಅವರೇ ಆಗಿದ್ರು. ಎವ್ರಿ ಸಂಡೇ ಇವ್ರಿಗೆ ಫ್ರೀ ಎಂಟ್ರಿ ಇರೋದು. ಇನ್ನ ಜೂ ಒಳಗೆ ಪುಂಡ್ರಿಕ್ ಅಂತಂದು ಒಬ್ರಿದ್ರು, ಅವರು ಜೂ ಒಳಗೆ ಕ್ಯೂರೇಟರ್ ಆಗಿದ್ರು. ಇವರಿಗೆ ಪ್ರಾಣಿಗಳ ಮೇಲೆ ಇರುವಂತ ಒಲವನ್ನ ನೋಡಿ ದರ್ಶನ್ ಅವರಿಗೆ ಕೂಡ ಪ್ರಾಣಿಗಳ ಮೇಲೆ ಸಿಕ್ಕಾಪಟ್ಟೆ ಒಲವು ಬಂತು. ಮುಂದೆ ಒಂದಿನ ಪುಂಡ್ರಿಕ್ ತರ ನಾನು ಪ್ರಾಣಿ ಪಕ್ಷಿಗಳ ಮೇಲೆ ಒಲವು ಬೆಳೆಸ್ಕೊಂತೀನಿ ಅಂತ ದರ್ಶನ್ ಅವರು ಜೂ ಅಲ್ಲಿ ಕೆಲಸ ಮಾಡ್ಬೇಕಂತಂದು ಕೂಡ ಡಿಸೈಡ್ ಆಗಿದ್ರು. ಓದೋದ್ರಲ್ಲಿ ಇಂಟ್ರೆಸ್ಟ್ ಇಲ್ಲದೆ ಇರುವಂತ ದರ್ಶನ್ ಅವರು ಹೇಗೋ 10th ಪಾಸ್ ಆಗ್ತಾರ. 10th ಪಾಸ್ ಆದ್ಮೇಲೆ ತಂದೆ ನೀನ್ ಡಿಪ್ಲೊಮಾ ಮಾಡು ಅಂತಂದು ಹೇಳ್ತಾರ. ಆದ್ರ ವಿದ್ಯೆ ತಲೆಗೆ ಹತ್ತದೇ ಇರುವಂತ ದರ್ಶನ್ ಕಾಲೇಜ್ ಬಂಕ್ ಮಾಡಿ ಕ್ರಿಕೆಟ್ ಆಡ್ಲಿಕ್ಕೆ ಹೋಗ್ತಾ ಇರ್ತಾರೆ. ಹಾಗೆ ದರ್ಶನ್ ತಂದೆ ಹೆಲ್ತ್ ಸಿಕ್ಕಾಪಟ್ಟೆ ಅಪ್ಸೆಟ್ ಆಗಿತ್ತು. ಆದ ಕಾರಣ ತಂದೆ ಸೇವೆಯಲ್ಲೇ ಕಾಲೇಜ್ ಹೋಗೋದನ್ನೇ ಬಿಟ್ಟು ಬಿಡ್ತಾರ. ಆಮೇಲೆ ಒಂದಿನ ದರ್ಶನ್ ಡಿಸೈಡ್ ಮಾಡ್ತಾರೆ, ನಾನ್ ನೀನಾಸಂಗೆ ಹೋಗ್ಬೇಕು, ನಾನು ಆಕ್ಟರ್ ಆಗ್ಬೇಕು ಅಂತಂದು. ಆದ್ರೆ ತಂದೆಗೆ ಇಷ್ಟ ಇರ್ಲಿಲ್ಲ ಮಗ ಆಕ್ಟರ್ ಆಗೋದು. ಆಕ್ಟಿಂಗ್ ಫೀಲ್ಡ್ ನಲ್ಲಿ ಜನ ಸರಿ ಇಲ್ಲ, ನನ್ನ ಮಗ ಎಲ್ಲಿ ಹಾಳಾಗ್ತಾನೋ ಅನ್ನೋ ಉದ್ದೇಶದಿಂದ ಶ್ರೀನಿವಾಸ್ ಅವರು ನೀನು ಆಕ್ಟರ್ ಆಗೋದೇ ಬೇಡ ಅಂದಿದ್ರು. ಇನ್ನ ನೀನಾಸಂ ರಂಗಶಾಲೆಯಲ್ಲಿ ತರಬೇತಿ ಪಡೆಯುವಾಗಲೇ ಇವರ ತಂದೆ ಎಕ್ಸ್ಪೈರ್ಡ್ ಆಗ್ತಾರ. ತಂದೆ ಸಾವನ್ನಪ್ಪದಾಗ ಇವರು ಮೈಸೂರಿಗೆ ಹೊರಟು ನಿಲ್ತಾರ. ಇವ್ರ ಹತ್ರ ಬಸ್ ಟಿಕೆಟ್ ಕೂಡ ದುಡ್ಡಿರ್ಲಿಲ್ಲ. ಅಕ್ಟೋಬರ್ 16 ದರ್ಶನ್ ಅವ್ರ ತಂದೆ ಸತ್ತ ದಿನ. ಅವತ್ತು ಕಾವೇರಿ ಗಲಾಟೆ ಇರುತ್ತೆ, ಬಸ್ ಸ್ಟ್ರೈಕ್ ಇರುತ್ತೆ. ಇನ್ನೇನು ತಂದೆನ ಸ್ಮಶಾನಕ್ಕೆ ತೆಗೆದುಕೊಂಡು ಹೋಗ್ತಾ ಇರ್ತಾರೆ. ಒಂದು ಸಾರಿ ತಂದೆಯ ಬಾಡಿ ಹತ್ರ ಇದ್ದಂತ ದರ್ಶನ್ ಹಿಂತಿರುಗಿ ನೋಡ್ತಾರೆ. ದರ್ಶನ್ ಕಣ್ಣಿಗೆ ಕಾಣುವಷ್ಟು ದೂರ ಜನನೇ ಇರ್ತಾರೆ. ಆಗ್ಲೇ ಡಿಸೈಡ್ ಮಾಡ್ತಾರೆ ದರ್ಶನ್, ಒಂದು ದಿನ ನಾನು ಸತ್ರೆ ಆರ್ಟಿಸ್ಟ್ ಆಗಿನೇ ಸಾಯ್ತೀನಿ ಕಣಯ್ಯ ಅಂತಂದು. ಇನ್ನ ದರ್ಶನ್ ಅವರು ನೀನಾಸಂ ಮುಗಿಸ್ಕೊಂಡು ಬಂದ ಮೇಲೆ ಅಲ್ಲಿ ಇಲ್ಲಿ ಅವಕಾಶಕ್ಕಾಗಿ ತಿರುಗಾಡ್ತಾ ಇರ್ತಾರೆ. ಇನ್ನ ಇವ್ರಿಗೆ ಅವಕಾಶ ಸಿಗದ ಕಾರಣ ಯಾವ ಕೆಲಸ ಆದ್ರೇನು ಅಂತಂದು ಲೈಟ್ ಬಾಯ್ ಆಗಿ ಸೇರ್ಕೊಳ್ತಾರ. ಇವರ ತಂದೆ ಇದ್ದಾಗ ಬೆಲೆ ಕೊಡ್ತಾ ಇದ್ದಂತ ಜನ ಇವರ ತಂದೆ ಹೋದ್ಮೇಲೆ ಇವ್ರನ್ನ ತುಂಬಾ ಕೀಳಾಗಿ ನೋಡ್ತಾರ. ಜನ ಎಷ್ಟೇ ಕೀಳಾಗಿ ನೋಡಿದ್ರು ಎದೆಗುಂದದ ದರ್ಶನ್ ಲೈಟ್ ಬಾಯ್ ಆಗೇನೆ ಮರುದಿನ ಕೆಲ್ಸಕ್ಕೆ ಹೋಗ್ತಾರ. ಅವತ್ತೇನಾದ್ರೂ ದರ್ಶನ್ ಮನಸ್ಸು ಬದಲಾಯಿಸಿ
ಏನಪ್ಪ ಈ ಕೆಲಸನೇ ಬೇಡ ನನಗ ಅಂತಂದು ವಾಪಸ್ ಮೈಸೂರಿಗೆ ಏನಾದ್ರು ಹೋಗಿದ್ರು ಅಂದ್ರೆ ಇವತ್ತು ನಿಮ್ಗೆ ಈ ಚಾಲೆಂಜಿಂಗ್ ಸ್ಟಾರೇ ಸಿಗ್ತಾ ಇರ್ಲಿಲ್ಲ. ಜನಮತ್ ಜೋಡಿ ಸಿನಿಮಾಗೆ ದರ್ಶನ್ ಲೈಟ್ ಬಾಯ್ ಆಗಿದ್ರು. ಆದ್ರ ದರ್ಶನ್ ನಾನು ಹೀರೋ ಆಗ್ತೀನಿ ಅಂತಂದು ಯಾವತ್ತೂ ಅನ್ಕೊಂಡಿರ್ಲಿಲ್ಲ. ದರ್ಶನ್ ಸೈಡ್ ಆಕ್ಟರ್ ಬಿಟ್ರೆ ವಿಲನ್ ಆಗ್ತೀನಿ ಅಂತಂದು ಅನ್ಕೊಂಡಿದ್ರು. ಈ ಲೈಟ್ ಬಾಯ್ ಕೆಲಸ ಮಾಡ್ತಾನೆ BC ಗೌರಿ ಶಂಕರ್ ಹತ್ರ ಕ್ಯಾಮ್ರಾ ಅಸಿಸ್ಟೆಂಟ್ ಆಗಿ ಸೇರ್ಕೊಳ್ತಾರ ದರ್ಶನ್. ಡಿಟೆಕ್ಟಿವ್ ಚಂದ್ರಕಾಂತ್ ಅನ್ನುವಂತ ಒಂದು ಸೀರಿಯಲ್ ಒಳಗ ಒಂದು ಚಿಕ್ಕ ಪಾತ್ರವನ್ನ ದರ್ಶನ್ ಅವ್ರು ಮಾಡ್ತಾರ. ಇದನ್ನ ನೋಡಿದಂತ ಡೈರೆಕ್ಟರ್ S ನಾರಾಯಣ್ ಅವರು ನಮ್ದೊಂದ್ ಸೀರಿಯಲ್ ಇದೆಯಾ ಮಾಡ್ತೀರಾ ಅಂತಂದು ದರ್ಶನ್ ಅವ್ರನ್ನ ಕೇಳ್ತಾರ. ದರ್ಶನ್ ಅವರು ಮಾಡ್ತೀನಿ ಅಂತಂದು ಹೇಳ್ತಾರ. ಆಗ S ನಾರಾಯಣ್ ನಿರ್ದೇಶಿಸಿದಂತ ಅಂಬಿಕಾ ಸೀರಿಯಲ್ ಒಳಗ ದರ್ಶನ್ ಆಕ್ಟ್ ಮಾಡ್ತಾರ. ಇದೇ ಟೈಮ್ ಅಲ್ಲಿ ವಲ್ಲರಸು ಅನ್ನೋ ಒಂದು ತಮಿಳ್ ಫಿಲ್ಮ್ ಒಳಗೂ ದರ್ಶನ್ ಅವ್ರಿಗೆ ಚಾನ್ಸ್ ಸಿಗುತ್ತೆ. ಅದರಲ್ಲೂ ಒಂದು ಸಣ್ಣ ಪಾತ್ರ ಮಾಡ್ತಾರೆ. ಅದಾದ ನಂತರ ಒಂದು 5 ರಿಂದ 6 ಫಿಲ್ಮ್ ಒಳಗೆ ಸಪೋರ್ಟಿಂಗ್ ಕ್ಯಾರೆಕ್ಟರ್ ಮಾಡ್ತಾರ ದರ್ಶನ್ ಅವರು. ಅಂಬಿಕಾ ಅನ್ನೋ ಧಾರಾವಾಹಿ ಜೊತೆಗೆ S ನಾರಾಯಣ್ ಅವರು ನಿರ್ದೇಶಿಸಿದಂತ ಮಹಾಭಾರತ ಅನ್ನೋ ಒಂದು ಫಿಲ್ಮ್ ಒಳಗೆ ದರ್ಶನ್ ಅವರಿಗೆ ನೆಗೆಟಿವ್ ಶೇಡ್ ಪಾತ್ರ ಸಿಗ್ತೈತಿ. ಖ್ಯಾತ ಛಾಯಾಚಿತ್ರ ನಿರ್ದೇಶಕರಾದಂತ BC ಗೌರಿಶಂಕರ್ ಹತ್ರ ದರ್ಶನ್ ಸಹಾಯಕ ಛಾಯಾಗ್ರಾಹಕರಾಗಿ ಕೆಲಸ ಮಾಡುವಾಗಲೇ ಖ್ಯಾತ ನಿರ್ಮಾಪಕರಾದಂತ ಅಣಜಿ ನಾಗರಾಜ್ ಅವರ ಮೊದಲ ಭೇಟಿ ಆಗಿದ್ದು ಅಲ್ಲೇ. ಈ ಸಮಯದೊಳಗ ದರ್ಶನ್ ಮಾಡ್ಲಿಂಗ್ ಮಾಡಿದ್ದು ಉಂಟು. ದೇವರ ಮಗ, ಎಲ್ಲರ ಮನೆ ದೋಷನು, ಭೂತಯ್ಯನ ಮಕ್ಕಳು, ಮಿಸ್ಟರ್ ಹರಿಶ್ಚಂದ್ರ ಮುಂತಾದ ಚಿತ್ರಗಳಲ್ಲಿ 2000-2001 ಪೋಷಕ ಪಾತ್ರದಲ್ಲಿ ಕಾಣಿಸಿಕೊಳ್ತಾರ. ಇದಾದ ನಂತರ ದರ್ಶನ್ ಅವರು ಪೂರ್ಣ ಪ್ರಮಾಣದಲ್ಲಿ ನಾಯಕ ನಟನಾಗಿ ನಟಿಸಿದಂತ ಮೊದಲ ಚಿತ್ರ ಮೆಜೆಸ್ಟಿಕ್ 2001 ರಿಲೀಸ್ ಆಗುತ್ತೆ. ನಿರ್ದೇಶಕ PN ಸತ್ಯ ಹಾಗೂ ದರ್ಶನ್ ಅವರ ಈ ಸಿನಿಮಾ ಬಾಕ್ಸ್ ಆಫೀಸ್ ಕೊಳ್ಳೆ ಹೊಡೆಯುತ್ತೆ. ಹಾಗೆ 100 ದಿವಸನ ಕಂಪ್ಲೀಟ್ ಮಾಡ್ತೈತಿ. ದರ್ಶನ್ನ ಅಂಬಿಕಾ ಹಾಗೂ ಮುಂತಾದ ಸೀರಿಯಲ್ಗಳಲ್ಲಿ ನೋಡಿದಂತ PN ಸತ್ಯ ಅವರು ತಮ್ಮ ಮಾಸ್ ಕಥೆಯಾದಂತ ಮೆಜೆಸ್ಟಿಕ್ ಸಿನಿಮಾಗೆ ದರ್ಶನ್ ಅವರನ್ನೇ ಆರಿಸಿದ್ರು. ದರ್ಶನ್ಗೆ ಭೇಟಿಯಾಗಿ ಸ್ವತಃ ಕಥೆ ಹೇಳಿ ದರ್ಶನ್ ಅವರನ್ನ ಒಪ್ಪಿಸಿದಂತ PN ಸತ್ಯ ಅವರು ದರ್ಶನ್ ಬೆಳವಣಿಗೆ ಒಳಗ ಮುಖ್ಯ ಪಾತ್ರ ವಹಿಸಿದವರಲ್ಲಿ PN ಸತ್ಯ ಅವರು ಕೂಡ ಒಬ್ರು. ಈ ಸಿನಿಮಾ ಆದ್ಮ್ಯಾಗ ದರ್ಶನ್ ಚಿತ್ರರಂಗದ ಮನೆ ಮಾತಾಗಿ ಹೋಗ್ತಾರ. ಇನ್ನ ಮೆಜೆಸ್ಟಿಕ್ ಆದ್ಮೇಲೆ ನಿನಗೋಸ್ಕರ, ಕಿಟ್ಟಿ, ನೀನಂದ್ರೆ ಇಷ್ಟ ಇವಾದ ನಂತರ ದರ್ಶನ್ ಅವರಿಗೆ ಮತ್ತೊಂದು ಭರ್ಜರಿ ಗೆಲುವು ತಂದು ಕೊಟ್ಟಂತ ಫಿಲ್ಮ್ ಅಂದ್ರೆ ಪ್ರೇಮ್ ನಿರ್ದೇಶನದ ಕರಿಯಾ. ಈ ಸಿನಿಮಾ ಬಂದ ನಂತರ ದರ್ಶನ್ ಕನ್ನಡದ ಒಬ್ಬ ಸೂಪರ್ ಸ್ಟಾರ್ ಹೀರೋ ಆಗಿ ಹೊರಹೊಮ್ಮಿದ್ರು. ಆದ್ರೆ ಕರಿಯಾ ಆದ ನಂತರ ಬಂದಂತ ಕೆಲವೊಂದು ಸಿನಿಮಾಗಳು ಹೆಚ್ಚು ಯಶಸ್ಸನ್ನ ಕಾಣಲಿಲ್ಲ. 2005 ಬಂದಂತ ಓಂ ಪ್ರಕಾಶ್ ಅವರ ನಿರ್ದೇಶನದ ಕಲಾಶಿಪಾಳ್ಯ ಸಿನಿಮಾ ದರ್ಶನ್ ಸಿನಿಮಾ ರಂಗದಲ್ಲಿ ನಿಲ್ಲೋದಕ್ಕೆ ಭದ್ರ ಬುನಾದಿ ಹಾಕ್ತು. ಮುಂದೆ ದಾಸ, ಅಯ್ಯ, ಶಾಸ್ತ್ರಿ, ಮಂಡ್ಯ ಮಿಶ್ರ ಗೆಲುವಿನ ಹೋರಾಟದಲ್ಲಿ ಇವರು ಸಿನಿಪಯಣ ಸಾಗ್ತಾ ಹೋಯ್ತು. ಅಂಬರೀಷ್ ಹಾಗೂ ವಿಷ್ಣುವರ್ಧನ್ ಅವರಿಗೆ ಮಗನ ಪಾತ್ರದಲ್ಲಿ ನಟಿಸಿದಂತ ಏಕೈಕ ನಟ ಅಂದ್ರೆ ಅದು ದರ್ಶನ್ ಮಾತ್ರ. ಈ ಹೆಗ್ಗಳಿಕೆ ದರ್ಶನ್ಗೆ ಮಾತ್ರ ಇದೆ. ಹೀಗೆ ಏಳು ಬೀಳಿನ ನಡುವೆ ದರ್ಶನ್ ಬದುಕು ನಡೀತಾ ಇರುವಾಗಲೇ ಪತ್ನಿ ವಿಜಯಲಕ್ಷ್ಮಿ ದರ್ಶನ್ ಮೇಲೆ ಕಂಪ್ಲೇಂಟ್ ಕೊಡ್ತಾರ. ಆಗ ಅವರ ಸಾರಥಿ ಪಿಕ್ಚರ್ ರಿಲೀಸ್ ಟೈಮ್. ಪತ್ನಿ ಮೇಲೆ ಹಲ್ಲೆ ಕಿರುಕುಳ ಕೊಟ್ಟಿದ್ದಕ್ಕಾಗಿ ದರ್ಶನ್ ಜೈಲಿಗೆ ಹೋಗ್ತಾರ. ಇನ್ನೇನು ದರ್ಶನ್ ಕರಿಯರ್ ಮುಗದೆ ಹೋಯ್ತು ಅನ್ನೋವಾಗ್ಲೇ ಬಂದಂತ ಅದು ಸಾರಥಿ ಫಿಲ್ಮ್. 2011 ಸಾರಥಿ ಫಿಲ್ಮ್ ಬ್ಲಾಕ್ ಬಸ್ಟರ್ ಹಿಟ್ ಆಗುತ್ತೆ. ಇಲ್ಲಿಂತ್ರ ನೋಡ್ರಿ ದರ್ಶನ್ಗೂ ಅಭಿಮಾನಿಗಳಿಗೂ ಅವಿನಾಭಾವ ಸಂಬಂಧ ಹುಟ್ಟಿದ್ರ ಇಲ್ಲಿಂತ್ರ. ಸ್ವತಃ ದರ್ಶನ್ ಕೂಡ ಅನ್ಕೊಂಡಿರ್ಲಿಲ್ಲ ಅನ್ಸುತ್ತೆ ನನ್ನನ್ನ ಪ್ರೀತಿಸೋರು, ಆರಾಧಿಸೋರು ಇಷ್ಟೊಂದು ಜನ ಇದಾರ ಕರ್ನಾಟಕದೊಳಗ ಅಂತಂದು. ದರ್ಶನ್ ಎದೆ ಮೇಲೆ ನನ್ನ ಸೆಲೆಬ್ರಿಟಿಗಳು ಅಂತಂದು ಹಚ್ಚೆ ಹಾಕಿಸ್ಕೊಂಡು ಅಭಿಮಾನಿಗಳಿಗೆ ಮತ್ತಷ್ಟು ಹತ್ರ ಆಗ್ಬಿಡ್ತಾರ. ದರ್ಶನ್ ಅವರ ಒಳ್ಳೆ ಗುಣ, ಯಾರಿಗೂ ಗೊತ್ತಾಗದೆ ಸಹಾಯ ಮಾಡುವಂತದ್ದು, ನೇರ ನುಡಿ, ಇದೆಲ್ಲ ಜನಗಳಿಗೆ ತುಂಬಾ ಅಂದ್ರೆ ತುಂಬಾ ಇಷ್ಟ ಆಗ್ಬಿಡ್ತೈತಿ. ದರ್ಶನ್ಗೆ ಕರ್ನಾಟಕದಾದ್ಯಂತ ದೊಡ್ಡ ಮಾಸ್ ಹಾಗೂ ಕಲ್ಟ್ ಫ್ಯಾನ್ಸ್ ಬೇಸ್ ಹುಟ್ಕೊಳ್ಳುತ್ತೆ. ದರ್ಶನ್ ಎಲ್ಲರ ಮನೆ ಮಗನ್ ತರ ಆಗಿ ಹೋಗ್ತಾರ. ನಮ್ ಉತ್ತರ ಕರ್ನಾಟಕದೊಳಗ ಎಷ್ಟೋ ಜನರ ಮನೆಯಲ್ಲಿ ಮುದುಕರು ಇರ್ತಾರ. ನಾವು ನೋಡಿದ ಪ್ರಕಾರ ಹಿರಿಯರೆಲ್ಲ ಆಲ್ಮೋಸ್ಟ್ ರಾಜ್ಕುಮಾರ್ ಫಿಲ್ಮ್ ನ ಇಷ್ಟಪಡ್ತಿರ್ತಾರ. ರಾಜ್ಕುಮಾರ್ ಸಿನಿಮಾ ಮಾತ್ರ ನೋಡ್ತಾ ಇದ್ದಂತ ಮುದುಕರು ಕೂಡ ದರ್ಶನ್ ಸಿನಿಮಾ ಟಿವಿ ಒಳಗೆ ಬಂದ್ರೆ ಆಚೆ ಈಚೆ ಅಲುಗಾಡದೆ ನೋಡ್ತಾರೆ. ಅಂದ್ರೆ ತಿಳ್ಕೊಳ್ಳಿ, ದರ್ಶನ್ನ ನಮ್ಮ ಉತ್ತರ ಕರ್ನಾಟಕದಲ್ಲಿ ಸ್ವಂತ ಮಗನ್ ತರ ನೋಡ್ತಾರೆ. ಹೀಗೆ ಸಾರಥಿ ಫಿಲ್ಮ್ ಟೈಮ್ ನಲ್ಲಿ ದರ್ಶನ್ ಜೈಲಿಗೆ ಹೋಗಿ ಬಂದ ನಂತರ ಮೀಡಿಯಾದವ್ರು ದರ್ಶನ್ ಹಿಂದೆನೆ ಬಿದ್ದು ಬಿಡ್ತಾರ. ಇಲ್ಲಿಂತ್ರನ ಚಲೋ ಆಗ್ತೈತಿ ನೋಡ್ರಿ. ದರ್ಶನ್ ಫ್ಯಾನ್ಸ್ ಮೀಡಿಯಾ ನಡುವೆ ಹಗ್ಗ ಜಗ್ಗಾಟ. ಅದ ನಂತರ ದರ್ಶನ್ ಸಿನಿಮಾ ಪಯಣ ಹಂಗ ಮುಂದುವರಿತೈತಿ. ಇದ್ರೊಳಗೆ ದೊಡ್ಡ ದೊಡ್ಡ ಫಿಲ್ಮ್ ಆದಂತ ಸಂಗೊಳ್ಳಿ ರಾಯಣ್ಣ, ಕುರುಕ್ಷೇತ್ರ, ರಾಬರ್ಟ್ ಮುಂತಾದ ಸಿನಿಮಾಗಳು ಬ್ಲಾಕ್ ಬಸ್ಟರ್ ಹಿಟ್ ಆಗ್ತಾವು. ಇದ್ರ ಜೊತೆಗೇನ ಬಂತ್ ನೋಡ್ರಿ ಚಿತ್ರದುರ್ಗದ ರೇಣುಕಾ ಸ್ವಾಮಿಯ ಕೊಲೆ ಪ್ರಕರಣ.
ಈ ಪ್ರಕರಣದೊಳಗ ಡಿ ಬಾಸ್ ಜೈಲ್ ಸೇರ್ತಾರ. ಅವ್ರ ಡೆವಿಲ್ ಸಿನಿಮಾ ಬಿಡುಗಡೆಗೆ ರೆಡಿ ಆಗಿರ್ತೈತಿ. ಹಾಗೆ ಮೀಡಿಯಾ ದರ್ಶನ್ ಫ್ಯಾನ್ಸ್ ನಡುವೆ ವಾರ್ ಶುರು ಆಗ್ತೈತಿ. ಮೀಡಿಯಾ ಸಪೋರ್ಟ್ ಇಲ್ಲದೆ ಡೆವಿಲ್ ಫಿಲ್ಮ್ ಹೆಂಗ್ ಗೆಲ್ಲುತ್ತೆ ಅನ್ನೋರಿಗೆ ದರ್ಶನ್ ಫ್ಯಾನ್ಸೇ ಉತ್ತರ ಕೊಡ್ತಾರ. ಡೆವಿಲ್ ಫಿಲಮ್ ನ ಹಿಟ್ ಮಾಡಿಸ್ತಾರ. ದರ್ಶನ್ ಜೈಲ್ ಒಳಗಿದ್ರು ಕೂಡ ಡೆವಿಲ್ ಪಿಕ್ಚರ್ ಗೆಲ್ಲುತ್ತೆ. ಈ ಸಿನಿಮಾ ನೋಡಿ ಬಂದ್ಮೇಲೆ ದರ್ಶನ್ ಫ್ಯಾನ್ಸ್ ಮೀಡಿಯಾನ ರೋಸ್ಟ್ ಮಾಡೋದನ್ನ ನೋಡ್ರಿ ನೀವು. ಪಾಪು ಹೆಸರು ಕೇಳಲ್ವಾ? ಬಾಸ್ ಎಲ್ಲೇ ಇದ್ರು ರಾಜನೇ. ಮೈಂಡ್ ಬ್ಲೋಯಿಂಗ್. ನಮ್ ಬಾಸು ಯಾರು? ನಮ್ಮ ಅಣ್ಣ ಬಂದೇ ಬರ್ತಾರೆ. ಡಿ ಬಾಸ್ ಫ್ಯಾನ್ಸ್ಗೆ ಫುಲ್ ಹಬ್ಬ. 2 ಸತಿ ನೋಡಿದೆ ಸರ್ ಬೆಳಗ್ಗೆ ಎದ್ದ.